ರಾಜ್ಯದಲ್ಲಿ ಬೆಳಕು ಮೀನುಗಾರಿಕೆ ವಿಚಾರವಾಗಿ ಕೇಳಿಬರುತ್ತಿರುವ ಊಹಾಪೋಹಗಳ ವಿಷಯಕ್ಕೆ ಸಂಬಂಧ ಇಂದು ರಾಜ್ಯ ಪರ್ಷಿಯನ್ ಬೋಟ್ ಮೀನುಗಾರರ ಯೂನಿಯನ್ನವರ ಜೊತೆ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯರು ಸಭೆ ನಡೆಸಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಿದರು. ಮೀನುಗಾರರು ಎಂದರೆ ಒಂದು ಕುಟುಂಬವಿದ್ದ ಹಾಗೆ. ಇಲ್ಲಿ ಎಲ್ಲರೂ ದೇವರನ್ನ ನಂಬಿ ನೀರಿನ ಮೇಲೆ ಜೀವನ ಸಾಗಿಸುತ್ತಿದ್ದೇವೆ. ಇಲ್ಲಿ ನಾಡದೋಣಿ ಮೀನುಗಾರರು, ಪರ್ಷಿಯನ್ ಬೋಟ್ ಮೀನುಗಾರರು, ಫಿಶಿಂಗ್ ಬೋಟ್ ಮೀನುಗಾರರು ಹಾಗೂ ಟ್ರಾಲ್ ಬೋಟ್ ಸಣ್ಣ ಪುಟ್ಟ ಮೀನುಗಾರರು ಅವರಿಗೆ ಅನುಕೂಲವಾಗುವ ಹಾಗೆ ಮೀನುಗಾರಿಕೆಯನ್ನು ನಡೆಸಿಕೊಂಡು ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ. ಆದರೆ ಬೆಳಕು ಮೀನುಗಾರಿಕೆ ಪರವಾಗಿ ಆಗಲಿ ನಾಡದೋಣಿ ಮೀನುಗಾರರ ವಿರುದ್ಧವಾಗಲಿ ನಡೆದುಕೊಂಡು ಹೋಗುವುದು ನನ್ನ ಉದ್ದೇಶವಲ್ಲ. ನನ್ನ ಉದ್ದೇಶವೆಂದರೆ ನಮ್ಮ ರಾಜ್ಯದ ಜೊತೆಯಲ್ಲಿ ಬೇರೆ ರಾಜ್ಯಗಳಲ್ಲೂ ಬೆಳಕು ಮೀನುಗಾರಿಕೆ ನಿಷೇಧ ಪಡಿಸುವುದು. ಕಾರಣ ಕೇವಲ ನಮ್ಮ ರಾಜ್ಯದಲ್ಲಿ ಮೀನುಗಾರಿಕೆ ನಿಷೇಧ ಪಡಿಸಿದರೆ ಬೇರೆ ರಾಜ್ಯದ ಮೀನುಗಾರರು ಇಲ್ಲಿಗೆ ಬಂದು ಬೆಳಕು ಮೀನುಗಾರಿಕೆ ನಡೆಸಿ ನಮ್ಮ ಮೀನುಗಾರರ ಹೊಟ್ಟೆ ಮೇಲೆ ಹೊಡೆಯುತ್ತಾರೆ. ಆ ಕಾರಣಕ್ಕೆ ದೇಶದಲ್ಲಿ ಬೆಳಕು ಮೀನುಗಾರಿಕೆ ನಿಷೇಧ ಮಾಡಬೇಕು ಎನ್ನುವುದು ನನ್ನ ಉದ್ದೇಶ. ಇದು ಆಗಬೇಕೆಂದರೆ ಕರಾವಳಿಯ ಎಲ್ಲ ಬಿಜೆಪಿ ಲೋಕಸಭಾ ಸದಸ್ಯರು ಒಟ್ಟಾಗಿ ನಾನು ಕೂಡ ಅವರ ಜೊತೆಯಾಗಿ ಹೋಗಿ ಕೇಂದ್ರದ ಬಿಜೆಪಿ ಮೀನುಗಾರಿಕೆ ಮಂತ್ರಿಯನ್ನು ಭೇಟಿಯಾಗಿ ದೇಶದಲ್ಲೇ ಬೆಳಕು ಮೀನುಗಾರಿಕೆ ನಿಷೇಧ ಮಾಡಬೇಕು ಎಂದು ಮನವಿ ಸಲ್ಲಿಸೋಣ ಎಂದು ಹೇಳಿದರು. ಮೀನುಗಾರಿಕೆ ಅಭಿವೃದ್ಧಿಪಡಿಸಬೇಕು ಎನ್ನುವುದು ನನ್ನ ಗುರಿ. ಮೀನುಗಾರಿಕೆಗೆ ತೊಂದರೆಯಾಗುವ ಯಾವ ಯೋಜನೆಯನ್ನು ನಮ್ಮ ಸರ್ಕಾರ, ನಮ್ಮ ಇಲಾಖೆ ಜಾರಿಗೆ ತರುವುದಿಲ್ಲ. ಆದರೆ ಕೆಲ ರಾಜಕೀಯ ಹಿತಾಸಕ್ತಿಗಳು ಬೆಳಕು ಮೀನುಗಾರಿಕೆ ವಿಚಾರವಾಗಿ ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ. ಇಂತಹ ಊಹಾಪೋಹಗಳಿಗೆ ಮೀನುಗಾರರು ಯಾವುದೇ ರೀತಿಯ ಕಿವಿ ಕೊಡದೆ ತಮ್ಮ ಮೀನುಗಾರಿಕೆಯನ್ನು ನಡೆಸಿಕೊಂಡು ಹೋಗುವಂತೆ ಮನವಿ ಮಾಡುತ್ತೇನೆ ಎಂದು ಹೇಳಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.